ಕರ್ತನ ವಿಷಯದಲ್ಲಿ ಎರಡು ಕಾರ್ಯವನ್ನು ನಾವು ನೋಡಬಹುದು. ಒಂದು ಏನಂದ್ರೆ ಆ ನಮಗೆ ಕೊಡಲ್ಪಟ್ಟಿರುವಂತ ಈ ಯೆಶಾಯನ ಪುಸ್ತಕದಲ್ಲಿ 66 ಅಧ್ಯಾಯಗಳಿದೆ. ಈ 66 ಅಧ್ಯಾಯಗಳಲ್ಲಿ ಪ್ರಾಮುಖ್ಯವಾಗಿ 2 ಹೆಸರುಗಳು ದೇವರಿಗೆ ಇಲ್ಲಿ ಪ್ರಾಮುಖ್ಯವಾಗಿ ಕೊಡಲ್ಪಟ್ಟಿದೆ. ಮೊದಲ ಮಾತು ಹೆಸರು ಏನೆಂದ್ರೆ ಸದಮಲ್ಲ ಸ್ವಾಮಿ ಎಂಬುದಾಗಿ, ಅಂದರೆ ಇಸ್ರಾಯೇಲರ ಪರಿಶುದ್ಧನು, ಇಲ್ಲ ಇಸ್ರಾಯೇಲರ ಸದಮಲ್ಲ ಸ್ವಾಮಿ ಎಂಬುದಾಗಿ ಆತನಿಗೆ ಬರೆಯಲ್ಪಟ್ಟಿದೆ. ಇನ್ನೊಂದು ಹೆಸರು ನೋಡುವಾಗ ಸೇನಾಧೀಶ್ವರನಾದ ಯೆಹೋವನು. ಈ 2 ಹೆಸರುಗಳೇ ನೀವು ಅಧಿಕವಾಗಿ ಕಾಣುತ್ತಾ ಬರಬಹುದು. ಈ ಯೆಶಾಯನ ಪತ್ರಿಕೆ ಓದುವಾಗ ನೀವು ಅಲ್ಲಲ್ಲಿ ನೋಡಬಹುದು ಇಸ್ರಾಯೇಲರ ಸದಮಲ್ಲ ಸ್ವಾಮಿ ಎಂಬುದಾಗಿ. ಅಷ್ಟು ಮಾತ್ರವಲ್ಲದೆ ಸೇನಾಧೀಶ್ವರನಾದ ಕರ್ತನು ಈ ಪದಗಳನ್ನೇ ನಾವು ನೋಡಬಹುದು. ಮೊದಲನೇದಾಗಿ ನೋಡುವಾಗ ನಾವೇನ್ ನೋಡೋಣ ಅಂದ್ರೆ ಇಸ್ರಾಯೇಲರ ಸದಮಲ್ಲ ಸ್ವಾಮಿ ಅಂದ್ರೆ ಪರಿಶುದ್ಧನು ಎಂಬುದಾಗಿ. ನಾನು ಯೆಶಾಯನ ಪತ್ರಿಕೆನ ನಾನು ಎಷ್ಟು ಸಾರಿ ಅದು ಬರೆಯಲ್ಪಟ್ಟಿದೆ ಎಂಬುದಾಗಿ ಆ ಮಾತು ಎಂಬುದಾಗಿ ನಾನು ಹುಡುಕೊಂಡು ಎಲ್ಲ ಎಣಿಸ್ಕೊಂಡ್ ಬಂದೆ. ಹೆಚ್ಚು ಕಡಿಮೆ 27 ಸಾರಿ ಏನಂದ್ರೆ ಈ ಮಾತು ಬರೆಯಲ್ಪಟ್ಟಿದೆ, ಅಂದ್ರೆ ಇಸ್ರಾಯೇಲರ ಸದಮಲ್ಲ ಸ್ವಾಮಿ. ಇನ್ನು ಕೆಲವು ಸಾಲದಲ್ಲಿ ಬರೀ ಸದಮಲ್ಲ ಸ್ವಾಮಿ ಅಂದ್ರೆ ಬರೀ ಪರಿಶುದ್ಧನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನು ಕೆಲವು ಬಾರಿ ನೋಡುವಾಗ ಇಸ್ರಾಯೇಲರ ಪರಿಶುದ್ಧನು ಎಂಬುದಾಗಿ ಅದು 27 ಸಾರಿ ಬರೆಯಲ್ಪಟ್ಟಿದೆ. ಪ್ರಿಯರಾದಂಥವರೇ, ನಾವು ಸೇವಿಸುವಂತ ದೇವರು ಆತನು ಪರಿಶುದ್ಧವಾದಂತ ದೇವರು. ನಾವು ಆರಾಧಿಸುವಂತ ದೇವರು ಆತನು ಪರಿಶುದ್ಧವಾದಂತ ದೇವರು. ಯೆಶಾಯನು ಬರೆದ ಪ್ರವಾದನೆ 6ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ನೋಡುತ್ತೇವೆ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಎಂಬುದಾಗಿ. ಅಂದ್ರೆ ಪರಲೋಕದಲ್ಲಿ ದೇವರನ್ನ ಹೇಗೆ ಆರಾಧಿಸ್ತಾರೆ ಎಂಬುದಾಗಿ ನೋಡುವಾಗ ಆತನನ್ನ ಪರಿಶುದ್ಧನು ಎಂಬುದಾಗಿ ಆರಾಧಿಸುತ್ತಿದ್ದಾರೆ. ನಮ್ಮ ದೇವರು ಪ್ರೀತಿವಂತನು, ಆದರೆ ಆತನನ್ನು ಪ್ರೀತಿವಂತನು ಎಂಬುದಾಗಿ ಆರಾಧಿಸುತ್ತಿಲ್ಲ. ನಮ್ಮ ದೇವರು ಕರುಣೆಯುಳ್ಳವನು, ಆದರೆ ಆತನನ್ನು ಕರುಣೆಯುಳ್ಳವನು ಆರಾಧಿಸುತ್ತಿಲ್ಲ. ನಮ್ಮ ದೇವರು ಕ್ಷಮಿಸುವಂತವರು, ಆದ್ರೆ ಆತನನ್ನು ಕ್ಷಮಿಸುವವನು ಎಂಬುದಾಗಿಲ್ಲ. ಬದಲಾಗಿ ನಮ್ಮ ದೇವರು ಪರಿಶುದ್ಧನು ಎಂಬುದಾಗಿ ಆತನನ್ನ ಕರೆದಿದ್ದಾರೆ. ನಮ್ಮ ದೇವರು ಪರಿಶುದ್ಧನಾದಂತ ದೇವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಮ್ಮ ದೇವರ ಹೆಸರು ನೋಡುವಾಗ ಆತನ ಹೆಸರು ಪರಿಶುದ್ಧವಾದಂತ ನಾಮ. ನಾವು ಕೀರ್ತನೆಗಳು 111:9 ನೋಡುತ್ತೇವೆ, ಆತನ ನಾಮ ಪರಿಶುದ್ಧವಾದಂತ ನಾಮವಂತೆ. ನಮ್ಮ ದೇವರ ನಾಮ ಅದು ಪರಿಶುದ್ಧವಾದದು. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಹೇಳಿಕೊಟ್ರು, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ಎಂದು. ಅಂದರೆ ಆತನ ನಾಮ ಇಡೀ ಲೋಕದಲ್ಲಿ ಅದು ಪರಿಶುದ್ಧವಾದಂತ ನಾಮವಾಗಿದೆ. ಆತನ ನಾಮದಲ್ಲಿ ಯಾವ ಕಳಂಕವೂ ಇಲ್ಲ. ಆತನ ನಾಮ ಬಹಳ ಶುದ್ಧವಾದಂತ ನಾಮವಾಗಿದೆ. ಕೀರ್ತನೆ 18:30 ಓದುವಾಗ ಆತನ ವಾಕ್ಯ ಅದು ಪರಿಶುದ್ಧವಾದಂತ ವಾಕ್ಯ. ಅಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನ ವಚನವು ಶುದ್ಧವಾದದ್ದು ಎಂಬುದಾಗಿ. ನಮ್ಮ ದೇವರ ವಾಕ್ಯ ಬಹಳ ಪರಿಶುದ್ಧವಾದಂಥದ್ದು. ಆ ವಾಕ್ಯದಿಂದ ದೇವರು ಪ್ರತಿದಿನವೂ ನಮ್ಮನ್ನ ಶುದ್ಧಗೊಳಿಸುತ್ತಾರೆ. ನಮ್ಮ ಯೇಸು ಸ್ವಾಮಿ ಹೇಳಿದ್ರು, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಾನು ನುಡಿದ ಮಾತಿನಿಂದ ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ. ಅಂದರೆ ದೇವರ ವಾಕ್ಯ ಪರಿಶುದ್ಧವಾದದ್ದು. ಆ ಪರಿಶುದ್ಧ ವಾಕ್ಯ ನಮ್ಮನ್ನ ಶುದ್ಧಗೊಳಿಸುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರು ನಮಗೆ ತನ್ನ ಆತ್ಮವನ್ನು ಕೊಟ್ಟಿದ್ದಾರೆ. ಆ ಆತ್ಮ ನೋಡುವಾಗ ಪವಿತ್ರ ಆತ್ಮ. ನಮ್ಮಲ್ಲಿ ಇರುವಂತ ಆತ್ಮ ನೋಡುವಾಗ ಅದು ಪವಿತ್ರವಾದಂತ ಆತ್ಮ. ದೇವರ ಆತ್ಮ ಅದು ಪರಿಶುದ್ಧವಾದದ್ದು. ಎಂತ ಅದ್ಭುತವಾದಂತ ದೇವರು ತನ್ನ ಪವಿತ್ರ ಆತ್ಮವನ್ನ ನಮಗೆ ಆತನು ಕಳುಹಿಸಿಕೊಟ್ಟಿದ್ದಾನೆ, ನಮ್ಮ ಹೃದಯದಲ್ಲಿ ಇರಿಸಿದ್ದಾನೆ. ದೇವರ ಆತ್ಮನಿಗೋಸ್ಕರವಾಗಿ ನಾವೇನು ಮಾಡಲಿಲ್ಲ, ಕ್ರಿಸ್ತನ ಸುವಾರ್ತೆಯನ್ನ ನಾವು ನಂಬಿದೆವು. ಆ ನಂಬಿಕೆಯ ಮೂಲಕವಾಗಿ ಆ ಪವಿತ್ರಾತ್ಮ ದೇವರು ನಮ್ಮ ಹೃದಯಕ್ಕೆ ಆತನು ಬಂದಿದ್ದಾನೆ. ಅಷ್ಟು ಮಾತ್ರವಲ್ಲದೆ 1 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯ ನೋಡುವಾಗ ದೇವರ ಆಲಯ ಪವಿತ್ರವಾದದ್ದು. ಇಡೀ ಲೋಕದಲ್ಲಿ ಯಾವುದಾದರೂ ಪವಿತ್ರವಾಗಿ ಇದೆ ಎಂಬುದಾಗಿ ನೋಡುವಾಗ ದೇವರ ಆಲಯ ಮಾತ್ರವೇ ಈ ಲೋಕದಲ್ಲಿ ಅದು ಪವಿತ್ರವಾದದ್ದು. ನೀನು ನಾನೇ ಆ ಆಲಯವಾಗಿದ್ದೇವೆ. ನಮ್ಮ ದೇಹವನ್ನ ಆತನೇ ಪವಿತ್ರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಆ ಪವಿತ್ರಾತ್ಮ ದೇವರು ನಮ್ಮ ಹೃದಯದಲ್ಲಿ ನೆಲೆಗೊಂಡಿದ್ದಾರೆ. ದೇವರು ಪರಿಶುದ್ಧನು, ಆತನ ನಾಮ ಪರಿಶುದ್ಧವಾದದ್ದು, ಆತನ ವಾಕ್ಯ ಪರಿಶುದ್ಧವಾದದ್ದು. ಅಷ್ಟು ಮಾತ್ರವಲ್ಲದೆ ಆತನು ನಮಗೆ ಕೊಟ್ಟಂತ ಆತ್ಮನು ಸಹ ಅದು ಪರಿಶುದ್ಧವಾದಂತ ಆತ್ಮ.
ಅಷ್ಟು ಮಾತ್ರವಲ್ಲದೆ ಕೀರ್ತನೆ 18:30 ನಾವು ಇನ್ನೊಂದು ಮಾತು ನೋಡುತ್ತೇವೆ, ಯೆಹೋವನ ಮಾರ್ಗವು ದೋಷವಿಲ್ಲದೆಂಬುದಾಗಿ. ಅಂದರೆ ಅದರ ಅರ್ಥ, ದೇವರ ಮಾರ್ಗ ಅದು ಪವಿತ್ರವಾದದ್ದು. ಈ ಲೋಕದಲ್ಲಿ ಅನೇಕ ಮಾರ್ಗಗಳಿವೆ. ಎಲ್ಲಾ ಮಾರ್ಗಗಳು ಅಶುದ್ಧವಾದದ್ದು, ಹೊಲಸಾದದ್ದು. ಆದ್ರೆ ನಾವು ಆರಾಧಿಸುವಂತ ದೇವರ ಮಾರ್ಗ ನೋಡುವಾಗ ಅದು ಪವಿತ್ರವಾದಂತ ಮಾರ್ಗವಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಕಟಣೆ 21:2 ನಾವು ನೋಡುತ್ತೇವೆ, ಪರಲೋಕದಲ್ಲಿ ಒಂದು ಪಟ್ಟಣ ಇದೆ. ಆ ಪಟ್ಟಣ ಚಿಯೋನ್ ಪಟ್ಟಣವಾಗಿದೆ. ಅದು ಎಂತ ಪಟ್ಟಣ? ಪರಿಶುದ್ಧವಾದಂತ ಪಟ್ಟಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ದೇವರು ತನಗೆಂದು ಒಂದು ಜನಾಂಗವನ್ನ ಆತನ ಆರಿಸಿಕೊಂಡಿದ್ದಾನೆ. 1 ಪೇತ್ರ 2:9 ಅದು ಪರಿಶುದ್ಧವಾದಂತ ಜನಾಂಗವಾಗಿದೆ. ಆ ಪರಿಶುದ್ಧವಾದಂತ ಜನಾಂಗ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಂತ ನೀವು ನಾನೇ ಆ ಪರಿಶುದ್ಧವಾದಂತ ಜನಾಂಗವಾಗಿದ್ದೇವೆ. ಈ ಲೋಕದಲ್ಲಿ ದೇವರು ನಮ್ಮನ್ನ ಒಂದು ಪರಿಶುದ್ಧವಾದ ಜನಾಂಗವಾಗಿ ಇಟ್ಟಿದ್ದಾನೆ. ಕತ್ತಳೆಯೊಳಗಿಂದ ನಮ್ಮನ್ನು ಕರೆದು ಬೆಳಕಾದಾತನ ಗುಣಾತಿಶಗಳನ್ನು ಪ್ರಚಾರ ಮಾಡುವಂತೆ ದೇವರು ಆರಿಸಿಕೊಂಡ ಪರಿಶುದ್ಧವಾದಂತ ಜನವು ನಾವಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ದೇವರ ರಾಜ್ಯ ಅದು ಪವಿತ್ರವಾದ ರಾಜ್ಯ. ದೇವರ ವಾಕ್ಯ ಹೇಳುತ್ತದೆ, ಹೊಲೆಯಾದದ್ದು ಯಾವುದು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲವಂತ. ಎಲ್ಲವೂ ಅದು ಪರಿಶುದ್ಧವಾಗಿದೆ. ಅಷ್ಟು ಮಾತ್ರವಲ್ಲದೆ ಕೀರ್ತನೆ ಧರ್ಮೋಪದೇಶ ಕಾಂಡ 32:4 ವಾಕ್ಯಕ್ಕೆ ಅನುಸಾರವಾಗಿ ದೇವರ ಕೆಲಸಗಳು, ದೇವರ ಕಾರ್ಯ ಅದು ಎಲ್ಲವೂ ಸಹ ಪರಿಶುದ್ಧವಾದಂತ ಕಾರ್ಯಗಳಾಗಿದೆ. ದೇವರ ಕಾರ್ಯದಲ್ಲಿ ಯಾವ ಕುಂದುಕೊರತೆ ಇಲ್ಲ. ದೇವರ ಕಾರ್ಯಗಳು ಅದು ಪರಿಪೂರ್ಣವಾದದ್ದು, ಅದು ಪರಿಶುದ್ಧವಾದದ್ದು ಎಂಬುದಾಗಿ ದೇವರ ವಾಕ್ಯಗಳು ತಿಳಿಸುತ್ತದೆ. ಅಷ್ಟು ಮಾತ್ರವಲ್ಲ, ದೇವರ ಸೇವೆ ಅದು ಪರಿಶುದ್ಧವಾದಂತ ಸೇವೆಯಾಗಿದೆ. ಆದ್ರಿಂದ ನಾವು ಯೆಶಾಯನ ಪ್ರವಾದನೆ 52:11 ನಾವು ನೋಡ್ತೇವೆ, ಯೆಹೋವನ ಆಲಯದ ಸೇವೆಯನ್ನು ಮಾಡುವವರೇ ನೀವು ಪರಿಶುದ್ಧವಾಗಿರಿ. ಅಂದ್ರೆ ಆತನ ಸೇವೆ ನೋಡುವಾಗ ಅದು ಅಷ್ಟೊಂದು ಪರಿಶುದ್ಧವಾದಂತದ್ದಾಗಿದೆ. ಅಷ್ಟು ಮಾತ್ರವಲ್ಲದೆ ದೇವರ ಆಲಯದ ವಸ್ತುಗಳು, ದೇವರನ್ನ ಆರಾಧಿಸುವಂತವರು ಎಲ್ಲವೂ ಸಹ ಪರಿಶುದ್ಧವಾದಂಥದ್ದು. ಪ್ರಿಯರಾದಂಥವರೇ, ನಾವು ಸೇವಿಸುವಂತ ದೇವರು ಆತನು ಪರಿಶುದ್ಧವಾದಂತ ದೇವರು. ಆತನ ನಾಮ ಪರಿಶುದ್ಧವಾದದ್ದು. ಆತನು ನಮಗೆ ಕೊಟ್ಟಂತ ಆತ್ಮ ಪವಿತ್ರ ಆತ್ಮ. ಆತನು ನಮಗೆ ಕೊಟ್ಟಂತ ವಾಕ್ಯ ಅದು ಪರಿಶುದ್ಧವಾದಂತ ವಾಕ್ಯ. ದೇವರ ಮಾರ್ಗ ಅದು ಪರಿಶುದ್ಧವಾದದ್ದು. ದೇವರ ಪಟ್ಟಣ ಅದು ಪರಿಶುದ್ಧವಾದಂಥದ್ದು. ದೇವರ ರಾಜ್ಯ ಅದು ಪರಿಶುದ್ಧವಾದಂಥದ್ದು. ಎಲ್ಲವೂ ಸಹ ಪರಿಶುದ್ಧವಾದದ್ದೇ. ನಾವು ಬೈಬಲ್ನಲ್ಲಿ ನೋಡುವಾಗ 66 ಪುಸ್ತಕಗಳಲ್ಲಿ ಯಾಜಕ ಕಾಂಡ 3ನೇ ಪುಸ್ತಕ, ಆ ಪುಸ್ತಕವನ್ನ ನಾವು ಓದುದಾದ್ರೆ ಹೆಚ್ಚು ಕಡಿಮೆ 80ಕ್ಕಿಂತ ಮೇಲಾಗಿ 90 ಸಾರಿ ಆದ್ರೂ ನೋಡುವಾಗ ಪರಿಶುದ್ಧತೆ 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 ಎಲ್ಲವೂ ಸಹ ಪರಿಶುದ್ಧತೆ ಎಂಬುದಾಗಿಯೇ ಬರೆಯಲ್ಪಟ್ಟಿದೆ. ಆ ಪುಸ್ತಕದಲ್ಲಿ ನೋಡುವಾಗ ದೇವರು ಆಗಾಗ ಹೇಳುವಂತ ಮಾತೇನೆಂದ್ರೆ, ನಾನು ಪರಿಶುದ್ಧನು, ನಾನು ಪರಿಶುದ್ಧನೆಂಬುದಾಗಿ. ಅಂದರೆ ಆ ಪುಸ್ತಕವೇ ದೇವರು ಎಷ್ಟು ಪರಿಶುದ್ಧನು ಎಂಬುದಾಗಿ ತಿಳಿಸುವಂತ ಒಂದು ಪುಸ್ತಕವಾಗಿದೆ. ಪ್ರಿಯರಾದಂಥವರೇ, ನಮ್ಮ ದೇವರು ಪರಿಶುದ್ಧನು. ಆತನ ಎಲ್ಲಾ ಕಾರ್ಯಗಳು ಪ್ರತಿಯೊಂದು ಸಹ ಅದು ಪರಿಶುದ್ಧವಾದಂತದಾಗಿದೆ. ದೇವರು ಪರಿಶುದ್ಧನು ಎಂಬುದಾಗಿ ಹೇಳುವಾಗ ಅದರ ಅರ್ಥ, ದೇವರು ಇಲ್ಲಿ ಯಾವ ವಿಧವಾದಂತ ಪಾಪವೂ ಇಲ್ಲ. ಅಷ್ಟು ಮಾತ್ರವಲ್ಲದೆ ಆತನು ಪರಿಪೂರ್ಣನು ಎಂಬುದಾಗಿ ಅದರ ಅರ್ಥ. ಆತನಲ್ಲಿ ಯಾವ ಅಪೂರ್ಣವಾದದ್ದು ಸಹ ಇಲ್ಲ. ಅದನ್ನ ಇಬ್ರಿಯ ಪತ್ರಿಕೆ 7:26 ನಾವು ನೋಡಬಹುದು. ಅಂದರೆ ದೇವರಲ್ಲಿ ಯಾವ ವಿಧವಾದಂತ ಪಾಪವಿಲ್ಲ. ದೇವರು ಆತನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ. ಅಂದರೆ ದೇವರು ನಮ್ಮ ಹಾಗೆ ಅಲ್ಲ. ದೇವರು ಆತನು ಬೇರೆ. ನಮಗೂ ಆತನಿಗೂ ಬಹಳ ಎತ್ತರ ಇದೆ. ಅಂದರೆ ದೇವರು ಪರಿಶುದ್ಧನು ಎಂಬುದಾಗಿ ಹೇಳುವಾಗ ಆತನಲ್ಲಿ ಯಾವ ಪಾಪವೂ ಇಲ್ಲ. ಆತನು ಪರಿಪೂರ್ಣವಾದಂಥವನು. ಆತನಲ್ಲಿ ಯಾವ ವಿಧವಾದ ಅಪೂರ್ಣತೆ ಇಲ್ಲ. ಅಂದರೆ ಪರಿಪೂರ್ಣನು. ಯಾವುದು ಸಹ ಅಪೂರ್ಣವಾದದ್ದು ಆತನಲ್ಲಿ ಇಲ್ಲ. ಯಾವ ವಿಧವಾದ ಇಂಪರ್ಫೆಕ್ಷನ್ ಎಂಬುದು ಆತನಲ್ಲಿ ಇಲ್ಲವೇ ಇಲ್ಲ. ಆತನು ಪರಿಪೂರ್ಣರಲ್ಲಿ ಪರಿಪೂರ್ಣನಾದವನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಏನಂದ್ರೆ, ನಮ್ಮ ದೇವರು ಆತನ ಪಾಪವನ್ನ ಯಾವಾಗಲೂ ವಿರೋಧಿಸ್ತಾನೆ. ನಮ್ಮ ದೇವರಿಗೆ ಪಾಪವೆಂಬುದು ಅಸಹ್ಯವಾದದ್ದು. ದೇವರು ಪಾಪವನ್ನ ಸ್ವಲ್ಪವೂ ಸಹ ಆತನು ತಾಳಿಕೊಳ್ಳುವುದಿಲ್ಲ. ಪಾಪವು ಭಯಂಕರವಾದದ್ದು. ಅದಕ್ಕೆ ದೇವರು ಹೇಳುತ್ತದೆ,
ಪಾಪಕ್ಕೆ ಶಿಕ್ಷೆ ಆಗಲೇಬೇಕೆಂಬುದಾಗಿ. ಆದುದರಿಂದ ದೇವರ ಮಕ್ಕಳಾದಂತ ನಾವು ಆ ಪಾಪವನ್ನು ಸಹ ವಿರೋಧಿಸುವಂತವರಾಗಿರಬೇಕು. ದೇವರು ಪಾಪವನ್ನ ಎಷ್ಟು ವಿರೋಧಿಸ್ತಾರೆ, ದೇವರು ಪಾಪವನ್ನ ಎಷ್ಟು ಅಸಹಿಸ್ತಾರೆ ಎಂಬುದಾಗಿ ಏದೆನ್ ತೋಟ ನಮಗೆ ತಿಳಿಸ್ತದೆ. ಅಂದ್ರೆ ಏನಂದ್ರೆ ಒಂದೇ ಒಂದು ಪಾಪ ಏನ್ ಮಾಡ್ತು, ದೇವರನ್ನ ಆ ಮನುಷ್ಯರನ್ನ ದೇವರಿಂದ ಅಗಲಿಸಿತು. ಅಷ್ಟು ಮಾತ್ರವಲ್ಲದೆ ಒಂದೇ ಒಂದು ಪಾಪ ಇಡೀ ಲೋಕಕ್ಕೆ ಮರಣವನ್ನ ತಂದಿತು. ಒಂದೇ ಒಂದು ಪಾಪ ಮನುಷ್ಯರಿಗೆ ಶಾಪ ತಂತು. ಅದ್ರ ಅರ್ಥ ಏನಂದ್ರೆ ದೇವರು ಪಾಪವನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ, ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಎಂಬುದು ಇದರಿಂದ ನಾವು ಕಲಿಯುವಂತರಾಗಿದ್ದೇವೆ. ಪ್ರಿಯರಾದಂತವರೇ, ನಮ್ಮ ದೇವರು ಪರಿಶುದ್ಧವಾದಂತವರು. ಆದುದರಿಂದ ಆತನ ಪಾಪವನ್ನ ಅಸಹ್ಯ ಪಡುತ್ತಾನೆ, ಆತನ ಪಾಪವನ್ನ ವಿರೋಧಿಸ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಸಹ ನಾವು ಪಾಪವನ್ನ ವಿರೋಧಿಸುವಂತವರಾಗಿರಬೇಕು. ನಾವು ಪಾಪದೊಟ್ಟಿಗೆ ಇಜ್ಜೋಡಾಗಬಾರದು. ನಾನು ಪರಿಶುದ್ಧವಾಗಿರುವುದಕ್ಕೆ ಕರೆಯಲ್ಪಟ್ಟಂತವರು. ನಾನು ಬೈಬಲ್ನಲ್ಲಿ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ ಇಸ್ರಾಯೇಲರನ್ನ ಶಪಿಸುವುದಕ್ಕೆ ಬಿಳಾಮನನ್ನ ಕರೀತಾರೆ. ಆದ್ರೆ ಅದರ ಮುಂಚಿತವಾಗಿ ನಾವು ವಿಮೋಚನ ಕಾಂಡದಿಂದ ಅರಣ್ಯಕಾಂಡ 23ನೇ ಅಧ್ಯಾಯವರೆಗೂ ಬರುವಾಗ ಇಸ್ರಾಯೇಲರಿಗೆ ಎಷ್ಟು ವಿರೋಧತ್ವಗಳು ಬಂತು. ಯಾವ ವಿರೋಧತ್ವಗಳು ಸಹ ಇಸ್ರಾಯೇಲರನ್ನ ಏನು ಮಾಡಕ್ಕಾಗ್ಲಿಲ್ಲ. ನೀವೊಂದು ವೇಳೆ ಐಗುಪ್ತದಲ್ಲಿ ಇಸ್ರಾಯೇಲರಿದ್ದಾಗ ಮೋಶೆ ಬಂದ್ರ ಮೇಲೆ 10 ಬಾಧೆಗಳು ಬಂತು ಐಗುಪ್ತರ ಮೇಲೆ. ಆದ್ರೆ ಯಾವ ಒಂದು ಬಾಧೆಗಳು ಸಹ ಇಸ್ರಾಯೇಲರನ್ನ ಮುಟ್ಟಲಿಲ್ಲ. ಅವ್ರು ಅಲ್ಲಿಂದ ಮುಂದೆ ಬಂದ್ರು. ಅವ್ರ ಮುಂದೆ ಕೆಂಪು ಸಮುದ್ರ ಇತ್ತು. ಕೆಂಪು ಸಮುದ್ರವು ಸಹ ಅವ್ರನ್ನ ಏನು ಮಾಡಕ್ಕಾಗ್ಲಿಲ್ಲ. ಹಿಂದೆಯಿಂದ ಬಂದಂತ ಫರೋಹನ ರಥವು ಸಹ ಅವ್ರನ್ನ ಏನು ಮಾಡಕ್ಕಾಗ್ಲಿಲ್ಲ. ಅವ್ರು ಅಲ್ಲಿಂದ ದಾಟಿ ಬಂದ್ರ ಮೇಲೆ ಅನೇಕರನ್ನ ಜಯಿಸುತ್ತಾ ಅನೇಕರನ್ನ ಅವರು ಇದು ಮಾಡುತ್ತಾ ಬಂದ್ರು. ಆ ಆ ಮುಂದೆ ನಾವು ನೋಡ್ತೀವಿ, ಈ ಜನರು ಹೀಗೆ ಬರೋದನ್ನ ನೋಡಿ ಏನ್ ಮಾಡ್ತಾನಂದ್ರೆ ಬಾಲಾಕ ಎಂಬಂತ ರಾಜ್ಯ ಆತ ಏನ್ ಮಾಡ್ತಾನಂದ್ರೆ ಬಿಳಾಮನ ಕರೆಸಿ ಒಂದು ವೇಳೆ ಈ ಜನನ ಶಪಿಸಿದ್ರೆ ಈ ಜನನ ನಾವು ಜಯಿಸ್ಬೋದು ಎಂಬುದಾಗಿ ಕರೆಸ್ತಾರೆ. ಆದ್ರೆ ಬಿಳಾಮನ್ನ ಹೋಗಿ ಕರೆದಾಗ ದೇವ್ರು ಹೇಳ್ತಾರೆ ಬಿಳಾಮನ್ಗೆ ಹೋಗ್ಬೇಡ ಅಂತ. ಆದ್ರೆ ಆತನ ಹೇಳಿ ಕಳಿಸ್ತಾನೆ, ಬರೋದಿಲ್ಲ ಅಂತ. ಮತ್ತೆ ಬಾಲಾಕನು ಹಣ ಕೊಟ್ಟು ಕಳಿಸಿದ್ರ ಮೇಲೆ ಆತನು ಮತ್ತೆ ಬರ್ತಾನೆ. ಮತ್ತೆ ಬಂದ ಕೇಳಿದಾಗ ಆತನ್ ಮತ್ತೆ ದೇವ್ರ ಬಳಿ ಹೋಗಿ ಕೇಳ್ತಾನೆ, ನಾನು ಹೋಗ್ಬೋದಾ ಅಂತ. ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಕಳಿಸ್ಬಿಡ್ತಾರೆ. ಕಳಿಸಿದಾಗ ಬಿಳಾಮನು ಬರ್ತಾರೆ. ಬಿಳಾಮನು ಬಂದು ಆ ಇಸ್ರಾಯೇಲರನ್ನ ಶಪಿಸುವುದಕ್ಕೆ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ 4 ಕಡೆಯಿಂದಲೂ ಸಹ ಅವ್ರನ್ನ ಶಪಿಸಕ್ ಹೋದ್ರೆ ಆತನ ಬಾಯಿಂದ ಶಾಪ ಬರ್ತಿಲ್ಲ, ಬದಲಾಗಿ ಆಶೀರ್ವಾದವೇ ಬಂತು. ಆತನು ಎಷ್ಟೋ ಶಪಿಸಕ್ ಹೋದ್ರು ಸಹ ಅವ್ರನ್ನ ಶಪಿಸಕ್ಕೆ ಆಗ್ಲಿಲ್ಲ. ಕಡೆಗೆ ಬಿಳಾಮನ್ ಹೇಳ್ತಾರೆ ಏನಂದ್ರೆ ಇಸ್ರಾಯೇಲರನ್ನು ಆಶೀರ್ವಿಸುವುದೇ ಕರ್ತನಿಗೆ ಇಷ್ಟ ಎಂಬುದಾಗಿ ಹೇಳಿ ಆತನು ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಆ ಐಗುಪ್ತ ಬಿಟ್ಟಂದಿನಿಂದ ಇಲ್ಲಿಯವರೆಗೂ ಅವರಿಗೆ ವಿರೋಧವಾಗಿ ಎಷ್ಟೋ ಜನರು ಬಂದ್ರು, ಯಾರು ಸಹ ಏನು ಮಾಡಕ್ಕಾಗ್ಲಿಲ್ಲ. ಇಸ್ರಾಯೇಲರಲ್ಲಿ ಒಬ್ರು ಸಹ ಯಾರು ಕೊಲ್ಲಕ್ಕಾಗ್ಲಿಲ್ಲ. ಆದರೆ ಈ ಬಿಳಾಮನು ಇನ್ನೊಂದು ಸಹ ಮಾಡ್ದ. ಆತನೇನ್ ಗೊತ್ತಾ ಮಾಡ್ದ? ಒಂದೇ ಒಂದು ಏನ್ ಮಾಡ್ದ ಅಂದ್ರೆ ಅಲ್ಲಿದ್ದಂತ ಆ ಜನರ ಕಾನಾನ್ಯರ ನೀವೊಂದು ಹಬ್ಬ ಮಾಡಿ ಏನ್ ಮಾಡ್ರಿ, ನಿಮ್ಮ ಸ್ತ್ರೀಯರನ್ನ ಅವರ ಮಧ್ಯದಲ್ಲಿ ಕಳಿಸ್ರಿ, ಅವರು ಬಂದು ಏನಂದ್ರೆ ನಿಮ್ಮ ಹಬ್ಬಕ್ಕೆ ಕರೀರಿ ಎಂಬುದಾಗಿ ಕರೆದಾಗ ಆತನ ಇದು ಒಂದೇ ಒಂದು ಆಲೋಚನೆಯನ್ನ ಬಾಲಕ ರಾಜನಿಗೆ ಕೊಟ್ಟು ಹೋಯ್ತಾನೆ. ಅಲ್ಲಿ ಕೊಟ್ಟು ಅದ್ರ ಮೇಲೆ ಏನಾಯ್ತು ಅಂದ್ರೆ ಭಯಂಕರವಾಗಿ ಇಸ್ರಾಯೇಲರು ಹೋಗಿ ಅನ್ಯ ಸ್ತ್ರೀಗಳನ್ನ ಮದ್ವೆ ಆದ್ರು. ಅನ್ಯ ಸ್ತ್ರೀಗಳನ್ನ ಮದ್ವೆ ಆಗಿ ಅಂದ್ರೆ ಅನ್ಯ ಸ್ತ್ರೀಗಳೊಟ್ಟಿಗೆ ಸಂಸರ್ಕ ಮಾಡಿ ಅವರ ದೇವತೆಗಳನ್ನ ಪೂಜಿಸಕ್ ಹೋದ್ರು. ಯಾವಾಗ ಇವರು ಪಾಪ ಮಾಡಿದ್ರು, ಈಗ ಆ ಪಾಪದ ನಿಮಿತ್ತವಾಗಿ ದೇವರ ವಾಕ್ಯ ಹೇಳುತ್ತೆ ಒಂದೇ ದಿನದಲ್ಲಿ 24,000 ಜನರು ಸತ್ತರು ಎಂಬುದಾಗಿ. ಪ್ರಿಯರಾದಂತವ್ರೆ, ಎಷ್ಟು ಊಹೆ ಮಾಡಿಕೊಳ್ಳೋಣ. ಅವರು ಐಗುಪ್ತ ಬಿಟ್ಟದಿನಿಂದ ಇಲ್ಲಿಯವರೆಗೂ ನೋಡ್ಬೇಕಾದ್ರೆ ಒಬ್ರು ಸಹ ಸಾಯ್ಲಿಲ್ಲ. ಫರೋಹ ರಾಜನು ಏನು ಮಾಡಕ್ಕಾಗ್ಲಿಲ್ಲ. ಕೆಂಪು ಸಮುದ್ರ ಎದುರಾಗ್ ಬಂತು, ಏನೂ ಆಗ್ಲಿಲ್ಲ. ಎಷ್ಟೋ ರಾಜರುಗಳು ಬಂದ್ರು, ಅಮಾಲೇಕ್ಯರು ಬಂದ್ರು, ಅವ್ರನ್ನು ಯಾರು ಸಹ ಇವ್ರನ್ನ ಏನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಯಾವಾಗ ಇವರಲ್ಲಿ ಪಾಪ ಬಂತೋ ದೇವರೇ ಸುಮ್ನೆ ಆಗೋದ್ರು. ಆ ದಿನ 24,000 ಜನರು ಸತ್ತೋದ್ರು. ಅಂದ್ರೆ ನಾನು ಏನ್ ಹೇಳ್ತೀನಂದ್ರೆ ದೇವರು ಪಾಪವನ್ನ ಬಹಳವಾಗಿ ವಿರೋಧಿಸ್ತಾರೆ.
ದೇವ ಜನರಾದಂತ ನೀನು ನಾನು ಸಹ ಪಾಪದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಆ ನಮ್ಮ ಜೀವಿತದಲ್ಲಿ ನಮ್ಮ ಸಂತೋಷವನ್ನ ಕೆಡಿಸುವಂತದ್ದು ನಿಜವಾಗಿ ಹೇಳಬೇಕಂದರೆ ಪಾಪ ಮಾತ್ರವೇ. ಪಾಪ ಒಂದೇ ನಮ್ಮನ್ನ ದೇವರಿಂದ ದೂರ ಮಾಡುತ್ತದೆ. ಪಾಪ ಒಂದೇ ನಮಗೂ ದೇವರಿಗಿರುವಂತ ಆ ಒಂದು ಒಳ್ಳೆ ಬಾಂಧವ್ಯವನ್ನ ಕೆಡಿಸುತ್ತದೆ. ನಾವು ಪಾಪ ಮಾಡಿದ್ರೆ ನಮಗೂ ದೇವರಿಗೆ ಇರುವಂತ ಸಂಬಂಧ ಹೋಗೋದಿಲ್ಲ. ಆ ಆದ್ರೆ ನಮಗೂ ದೇವರಿಗಿರುವಂತ ಅನ್ಯೋನ್ಯತೆಗೆ ಹೊಡೆತ ಬೀಳುತ್ತೆ. ಆದ್ರಿಂದ ಈ ಸಮಯದಲ್ಲಿ ಕೊಡುವಂತ ಒಂದು ಎಚ್ಚರಿಕೆ ಏನಂದ್ರೆ, ನನ್ನ ದೇವರು ಪರಿಶುದ್ಧವಾದಂತವರು, ನಾನು ಸಹ ಪರಿಶುದ್ಧವಾಗಿ ಜೀವಿಸಬೇಕೆಂಬುದು ನಮ್ಮ ಹೃದಯದಲ್ಲಿ ಬರಬೇಕು. ಅಣ್ಣಳು ಆಕೆ ಒಂದು ಮಾತು ಹೇಳ್ತಾಳೆ. 1 ಸಮುವೇಲ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆಕೆ ಏನ್ ಹೇಳ್ತಾಳೆ ಎಂಬುದಾಗಿ ನೋಡುವಾಗ, ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ ಅಂತ. ಅನೇಕ ಭಕ್ತರು ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಅಣ್ಣಳು ಹೇಳುವಂತ ಮಾತು, ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ ಎಂಬುದಾಗಿ. ಇಡೀ ಲೋಕದಲ್ಲಿ ಅನೇಕ ದೇವರುಗಳಿದ್ದಾರೆ. ಇಡೀ ಲೋಕದಲ್ಲಿ ಯಾರ್ಯಾರಿದ್ದಾರೆ, ಆದ್ರೆ ನಮ್ಮ ದೇವರಿಗೆ ಸರಿಸಮಾನವಾದಂತ ಪರಿಶುದ್ಧನು ಈ ಲೋಕದಲ್ಲಿ ಯಾರು ಸಹ ಇಲ್ಲ. ಇದನ್ನ ಹೇಳುವಾಗ ನನಗೊಂದು ಎಕ್ಸಾಂಪಲ್ ಜ್ಞಾಪಕ ಬರುತ್ತೆ. ಒಂದು ಕಾಲೇಜಿನಲ್ಲಿ ಆ ಏನಂದ್ರೆ ಕಾಲೇಜ್ ಡೇ ನಡೀತು. ಆ ಕಾಲೇಜ್ ಡೇನಲ್ಲಿ ಎಲ್ಲರೂ ಒಂದೊಂದು ಕಾರ್ಯಕ್ರಮನ ಮಾಡ್ಬೇಕಂತ ಬಂದ್ರಂತೆ. ಆದ್ರೆ ಅಲ್ಲಿದ್ದಂತ ಪ್ರಿನ್ಸಿಪಾಲ್ ಕರೆದು ಹೇಳಿದ್ರಂತೆ, ಏನಂದ್ರೆ ನೀವು ಎಲ್ಲಾ ಮಾಡ್ಬೋದು, ಆದ್ರೆ ಯಾವುದು ಮತಕ್ಕೆ ಸಂಬಂಧವಾದದ್ದು ಇಲ್ಲಿ ನೀವು ಸೇರಿಸಬಾರ್ದು ಅಂತ ಅವರು ಹೇಳಿದ್ರಂತೆ. ಸರಿ ಅನ್ಬಿಟ್ಟು ಆ ಅವರು ಆದ್ರೂ ಹೇಳಿದ್ರಂತೆ ಪ್ರಿನ್ಸಿಪಾಲ್, ಆದ್ರೆ ನೀವು ಒಂದ್ ದಿವಸ ಮಾಡೋಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ತರ ಮುಂದೆನೆ ಫಸ್ಟ್ ತಿಳಿಸ್ಬೇಕು ನೀವೇನೇನ್ ಮಾಡ್ತಿದ್ರ ಎಂಬುದಾಗಿ. ಸರಿ ಅನ್ಬಿಟ್ಟು ಅಲ್ಲಿದ್ದಂತ ಕ್ರೈಸ್ತ ಯೌವನಸ್ಥರುಗಳು ಒಂದು ಹಾಡು ಬರೆದ್ರಂತೆ. ಆ ವಾರ್ಡ್ನಲ್ಲಿ ಏನ್ ಮಾಡಿದ್ರಂತೆ, ನಾವು ಯೇಸು ಸ್ವಾಮಿ ಹೆಸರು ಬರೆಯೋದ್ ಬೇಡ, ಯಾವುದು ಮಾತು ಬೇಡ, ಬರೀ ಒಂದೇ ಒಂದು ಏನಂದ್ರೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೇ ನೀ ಮಾತ್ರವೇ ಅಂತ ಸುಮ್ನೆ ಈ ಒಂದು ಕೋರಸ್ ತರ ಆಡನ ಅನ್ಕೊಂಬುದಾಗಿ ಅವ್ರು ತೀರ್ಮಾನ ಮಾಡ್ಕೊಂಡು ಮುಂದೆ ಬಂದು ಆ ಪ್ರಿನ್ಸಿಪಾಲ್ ಮುಂದೆ ಹೇಳಿದ್ರಂತೆ, ಬರೀದಾಡಿದ್ರಂತೆ. ಆಗ ಆ ಪ್ರಿನ್ಸಿಪಾಲ್ ಅವರು ನಿಲ್ಸಿ ಅಂದ್ರಂತೆ, ಇದು ಕ್ರಿಶ್ಚಿಯನ್ ಹಾಡಲ್ವಾ ಅಂದ್ರಂತೆ. ಆದ್ರೆ ಇಲ್ಲಿ ಯಾವ ವಿಧವಾದಂತ ಯೇಸು ಹೆಸರು ನಾವ್ ಏನು ಉಪಯೋಗಿಸಿಲ್ಲ ಅಂತ ಹೇಳಿದಾಗ ಪ್ರಿನ್ಸಿಪಾಲ್ ಹೇಳಿದ್ರಂತೆ, ಪರಿಶುದ್ಧನೇ ಎಂಬುದಾಗಿ ಹೇಳಿದ್ರೆ ಅದು ಯೇಸು ಸ್ವಾಮಿ ಬಗೆನೆ ಎಂಬುದಾಗಿ ಎಲ್ಲರಿಗೂ ಗೊತ್ತು ಎಂಬುದಾಗಿ. ಪ್ರಿಯರಾದಂತವ್ರೆ, ನಾನು ಹೇಳುವಂತ ಮಾತೇನಂದ್ರೆ, ನಮ್ಮ ದೇವರು ಆತನು ಪರಿಶುದ್ಧನು. ಆತನ ವಾಕ್ಯ, ಆತನು ಕೊಟ್ಟಂತ ಆತ್ಮ, ಆತನ ಸಭೆ, ಆತನ ಜನ ಎಲ್ಲವೂ ಪರಿಶುದ್ಧವಾದದ್ದು. ಆದ್ರೆ ನೀನು ನಾನು ಈ ಲೋಕದಲ್ಲಿ ಯಾತಕ್ಕಾಗಿದ್ದೇವೆ ಅಂದ್ರೆ, ನಾವು ಸಹ ಆತನಿಗೋಸ್ಕರವಾಗಿ ಪರಿಶುದ್ಧವಾಗಿ ಜೀವಿಸಬೇಕೆಂಬ ಉದ್ದೇಶವಾಗಿನೇ. ಪ್ರಿಯರಾದಂತವರೇ, 8:50 ಇನ್ನೂ ನಾನು ಒಂದು 4 ನಿಮಿಷದಲ್ಲಿ, ಆದ್ರೆ ಇದು ಬಹಳ ದೊಡ್ಡದಾದಂಥದ್ದು, ಆದ್ರೆ ನಾನು ಚಿಕ್ಕದಾಗಿ ಹೇಳಲು ನಾನು ನಿಮಗೆ ಇಷ್ಟಪಡುತ್ತೇನೆ. ಇನ್ನು ನೋಡುವಾಗ ಸೇನಾಧೀಶ್ವರನಾದ ಯೆಹೋವನು ಎಂಬಂತ ಮಾತನ್ನ ನಾವು ನೋಡ್ತೀವಿ. ಈ ಮಾತು ನಾನು ಇದರಲ್ಲಿ ಗೂಗಲ್ ನಲ್ಲಿ ಚೆಕ್ ಮಾಡಿದೆ, ಈ ಪದ ಎಷ್ಟು ಸಾರಿ ಬರುತ್ತೆ ಎಂಬುದಾಗಿ. ಆದ್ರೆ ಅದರಲ್ಲಿ 62 ಸರಿ ಎಂಬುದಾಗಿ ಬಂತು. ಆದ್ರೆ ನಾನು ನಮ್ಮ ಕನ್ನಡ ಬೈಬಲ್ ನಲ್ಲಿ ಒಂದೊಂದಾಗಿ ಹುಡುಕೊಂಡ್ ಬಂದೆ, ಅದು 49 ಸಾರಿ ಅಂತೂ ಇದಾಯ್ತು. ಇನ್ನೊಂದ್ಸತಿ ನಾವು ಬಂದೆ, ಇನ್ನೊಂದ್ ಜಾಗದಲ್ಲಿ ಎಲ್ಲೋ ನಾನು ಬಿಟ್ಟಿದ್ದೆ. ಆದ್ರೆ ನಾನು 60 ಸರಿ ನೋಡ್ಲಿಲ್ಲ. ಆದ್ರೆ ಸೇನಾಧೀಶ್ವರನಾದ ಯೆಹೋವನು ಎಂಬಂತ ಮಾತು ಹೆಚ್ಚು ಕಡಿಮೆ 50 ಇಲ್ಲ 50ಕ್ಕಿಂತ ಒಂದು 2-3 ಹೆಚ್ಚು ಕಡಿಮೆ ಬರ್ಬೋದು, ಏನೋ ಗೊತ್ತಿಲ್ಲ. ಆದ್ರೆ ಇದು ಬಹಳ ಅದ್ಭುತವಾದಂತ ಮಾತು. ಇದರ ಅರ್ಥ ಏನೆಂಬುದಾಗಿ ನೋಡುವಾಗ, ನಮ್ಮ ದೇವರಿಗೆ ಒಂದು ದೊಡ್ಡ ಸೇನೆ ಇದೆ. ಆ ಸೇನೆ ಬಹಳ ದೊಡ್ಡದಾದಂತ ಒಂದು ಸೇನೆ. ಅದಕ್ಕೆ ಅಧಿಪತಿ ಯಾರಂದ್ರೆ ನಮ್ಮ ದೇವರೇ ಆಗಿದ್ದಾರೆ. ಅದನ್ನ ನಡೆಸುವಂತವ್ರು ಯಾರೆಂದ್ರೆ ನಮ್ಮ ದೇವರೇ ಆಗಿದ್ದಾರೆ. ಆದ್ರಿಂದ ನನಗೆ ಯಾರು ಇಲ್ಲ, ನಾವು ಭಾರತ ದೇಶದಲ್ಲಿ ಸ್ವಲ್ಪ ಜನ ಯಾವತ್ತು ನಾವು ಹಂಗನ್ಕೊಂಬಾರ್ದು. ಏಕೆಂದ್ರೆ ನೀನು ನಾನು ಯಾರಾಗಿದ್ದೇವೆ ಅಂದ್ರೆ, ಒಬ್ಬ ದೊಡ್ಡ ಸೇನಾಧೀಶ್ವರನಾದ ಯೆಹೋವನ ಮಕ್ಕಳಾಗಿದ್ದೇವೆ. ಅಷ್ಟು ದೊಡ್ಡ ಸೇನೆಯನ್ನು ನಡೆಸುವಂತ ಆ ದೇವರ ಮಕ್ಕಳಾಗಿದ್ದೇವೆ. ಆತನ ಸೇನೆ ಎಷ್ಟು ದೊಡ್ಡದು. ಮತ್ತಾಯನ ಸುವಾರ್ತೆ 27:53 ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನಾನು ನನ್ನ ತಂದೆಯನ್ನು ಕೇಳಿಕೊಂಡರೆ ಆತನು 12 ಗಣಕ್ಕಿಂತಲೂ ಹೆಚ್ಚು. ಅಂದ್ರೆ ಯೇಸು ಸ್ವಾಮಿ ಏನಾದ್ರು ಒಂದು ಪ್ರಾರ್ಥನೆ ಮಾಡಿರುವುದಾದ್ರೆ 72,000ಕ್ಕಿಂತಲೂ ಹೆಚ್ಚು ದೇವದೂತರು ಬರ್ತಿದ್ರಂತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದೇ ಒಂದು
ಆ ಯೇಸು ಸ್ವಾಮಿನ ಕಾಪಾಡೋದಕ್ಕೆ 72,000 ಜನ ಬರ್ತಾರಂದ್ರೆ ಅದು ಸಾಧಾರಣವಾದದಲ್ಲ. ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ 5ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಆ ಯೋಹಾನನ್ ಹೇಳ್ತಾರೆ, ಪರಲೋಕದ ಸೈನ್ಯ ಹೇಗಿತ್ತಂದ್ರೆ ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಅದು ಎಷ್ಟು ಎಣಿಕೆ ಅಂತ ಅಲ್ಲಿ ಇಲ್ಲ. ಆದ್ರೆ ಅಲ್ಲಿ ಬರೆಯಲ್ಪಟ್ಟಿರೋದೇನಂದ್ರೆ ಎಣಿಸಲಾಗದ ಒಂದು ದೊಡ್ಡ ಸಮೂಹ ಇದೆ. ಅಷ್ಟು ಮಾತ್ರವಲ್ಲದೆ ನಮ್ಗೆಲ್ಲರಿಗೂ ಸಹ ಗೊತ್ತು 2 ಅರಸುಗಳು 6ನೇ ಅಧ್ಯಾಯದಲ್ಲಿ ಅಲ್ಲಿವರ ಎಲಿಷನ್ನ ಹಿಡಿಯೋದಕ್ಕೋಸ್ಕರವಾಗಿ ಅಲ್ಲಿದ್ದಂತ ಅರಾಮ್ಯ ರಾಜ್ಯದವ್ರು ಬರ್ತಾರೆ. ಅರಾಮ್ಯ ರಾಜ್ಯದವ್ರು ಬಂದಾಗ ಎಲಿಷನ ಶಿಷ್ಯ ಭಯ ಪಡ್ತಾರೆ. ಅಯ್ಯೋ ಓ ಗುರುವೇ, ದೊಡ್ಡ ಒಂದು ಸೇನೆ ನಮಗೆ ಬಂದಿದೆ ನಮಗೆ ವಿರೋಧವಾಗಿ ಅಂತ ಆತನು ಕಿರ್ಚಿ ಭಯ ಪಡ್ತಾನೆ. ಆಗ ಎಲಿಷನ್ ಒಂದೇ ಒಂದು ಪ್ರಾರ್ಥನೆ, ಏನ್ ಪ್ರಾರ್ಥನೆ ಮಾಡ್ತಾರೆ? ಸ್ವಾಮಿ, ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಹೇಳಿದಾಗ ದೇವರು ಎಲಿಷನ ಕಣ್ಣುಗಳನ್ನ ತೆರೆದ್ರು. ಎಲಿಷನ ಶಿಷ್ಯನ ಕಣ್ಣುಗಳನ್ನ ತೆರೆದ್ರು. ಆಗ ಆತನ ಶಿಷ್ಯನ ಕಣ್ ತೆರೆದಾಗ ಆತ ನೋಡಿದಾಗ ರಥಾರಥಾಶ್ವದ ದೊಡ್ಡ ಸೇನೆ ನಿಂತಿತ್ತಂತೆ. ಆಗ ದೇವ್ರು ವಾಕ್ಯ ಹೇಳುತ್ತೆ, ಅವರ ಸಂಗಡ ಇರುವವರಿಗಿಂತಲೂ ನಮ್ಮ ಸಂಗಡ ಇರುವವರು ಬಹಳ ಎಂದಾಗಿ. ಪ್ರಿಯರಾದಂತವರೇ, ನಮಗೆ ಒಂದು ದೊಡ್ಡ ಸೇನೆ ಇದೆ. ಅದು ನಮ್ಮ ಕರ್ತನಾದಂತ ದೇವರ ಸೇನೆ. ಆ ಸೇನೆ ನಮಗೆ ಸಹಾಯವಾಗಿದೆ. ಯಾವ ಸೇನೆ ಇಸ್ರಾಯೇಲ್ ಜನರಿಗೆ ಅವರನ್ನ ನಡೆಸಿತೋ ಆ ದೇವರ ಸೇನೆ ನಮ್ಮ ಸಂಗಡ ಇರುವಂತದ್ದಾಗಿದೆ. ನಾವೆಲ್ಲಕ್ಕಿಂತ ಮೇಲಾಗಿ ಇದೇ ಯೆಶಾಯನ ಪ್ರವಾದನೆ 36ನೇ ಅಧ್ಯಾಯ 37ನೇ ಅಧ್ಯಾಯ ಓದುವಾಗ ಅಲ್ಲಿ ನಾವು ಅಶ್ಶೂರ್ಯರ ರಾಜ್ಯ ಸನೇಬರನ್ನ ನೋಡ್ತೇವೆ. ಆ ಸನೇಬರನಿಗೆ ಒಬ್ಬ ದಳವ ಇರ್ತಾನೆ. ಅವನ ಹೆಸರು ರಖಾಬ ಎಂಬುದಾಗಿ. ಆತನ್ನ ಕಳಿಸ್ಬಿಟ್ಟು ಹೇಳ್ತಾರೆ ಏನಂದ್ರೆ, ಯಾರಿಗೆ ಅಂದ್ರೆ ಆ ಇಸ್ರಾಯೇಲರ ರಾಜನಿಗೆ ಹೇಳ್ತಾರೆ ಏನಂದ್ರೆ, ಹೋಗು ಆ ರಾಜನೊಟ್ಟಿಗೆ ಮಾತನಾಡು, ನಿಮ್ ರಾಜ ಹಿಂಗ್ ಬರ್ತಿದ್ದಾನೆ, ಆ ಸನೇಬನು ಬರ್ತಾನೆ, ನಿಮ್ನ ಹಿಡಿತಾನೆ. ಅವನು ಏನೇನೋ ತುಂಬಾ ಜಂಬದ ಮಾತುಗಳಿಂದ ಕೊಚ್ಕೊಳ್ತಾನೆ. ಆತನು ತುಂಬಾ ನಾವು ಅದನ್ನ ಓದೋದಾದ್ರೆ ಆತನ ಇಷ್ಟ ಬಂದಾಗೆಲ್ಲ ಆತನು ಮಾತನಾಡ್ತಾನೆ. ಆದ್ರೆ ದೇವರು ಮಾಡಿದ್ದೇನ್ ಗೊತ್ತಾ? ಒಬ್ಬ ದೇವದೂತನ ಕಳಿಸ್ಕೊಟ್ರು. ಆ 36ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಬ್ಬ ದೇವದೂತ 1,85,000 ಅಶ್ಶೂರ್ಯರ ಸೈನ್ಯನ ಸಾಯಿಸಾಕಿದ್ರು. ಒಬ್ಬ ದೂತ 1,85,000 ಜನರನ್ನ ಕೊಂದಾಕ್ತಾರೆ ಅಂದ್ರೆ ಆತನೆಷ್ಟು ಬಲವಂತನಾಗಿರಬಹುದು. ನಾನು ಅಂದುಕೊಳ್ತೇನೆ, ಒಂದು ವೇಳೆ ಅವತ್ತು ಅಶ್ಶೂರ್ಯರ ಸೈನ್ಯದಲ್ಲಿ 5,00,000 ಸೈನಿಕರಿದ್ರು ಸಹ ಒಬ್ಬೇ ದೂತ 5,00,000 ಜನರನ್ನು ಸಹ ಕೊಂದಾಕ್ತಿದ್ರು. ಕಡೆಯಲ್ಲಿ ಆ ಸನೇರಿಬನು ಅಷ್ಟು ಮಾತನಾಡ್ದ. ಏನ್ ಮಾತನಾಡ್ದ ಅಂದ್ರೆ, ನಿಮ್ಮನ್ನ ರಕ್ಷಿಸೋದಕ್ಕೆ ಯಾವ ದೇವರುಗಳು ಬರಲು ಸಾಧ್ಯವಿಲ್ಲ. ನೀವು ಹೋಗಿ ಯೆಹೋವನೆಂಬುದಾಗಿ ನಂಬಿಕೊಂಡಿದ್ರೆ ನೀವು ಹಾಳಾಯ್ತೀರಾ ಎಂಬುದಾಗಿ ಹೇಳ್ದ. ಕಡೆಯಲ್ಲಿ ಏನ್ ಗೊತ್ತಾಯ್ತು? ಸನೇರಿಬನ್ನ ಯಾರು ಏನು ಕೊಂದಾಕ್ಲಿಲ್ಲ. ಬೈಬಲ್ ವಾಕ್ಯ ಹೇಳುತ್ತದೆ, ಸನೇರಿಬನು ಅವರ ಮಕ್ಕಳೇ ಅವನನ್ನ ಕೊಂದಾಕಿದ್ರೆಂಬುದಾಗಿ. ಅಂದ್ರೆ ಈ ಯೆಶಾಯನ ಪ್ರವಾದನೆಯಲ್ಲಿ ಆ ದೇವರು ಅಲ್ಲಿದ್ದ ರಾಜ್ಯಗಳಿಗೆ ಕೊಡುವಂತ ಸಂದೇಶ ಏನಂದ್ರೆ, ಇಡೀ ಲೋಕದಲ್ಲಿ ಎಂತ ಸೇನೆಗಳಿರ್ಬೋದು, ಆದ್ರೆ ನನಗೊಂದು ಸೇನೆ ಇದೆ, ಅದನ್ನ ನಡೆಸುವಂತ ನಾನು ಯಾರಂದ್ರೆ ಅದರ ಅಧಿಪತಿ ಎಂಬುದಾಗಿ. ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ಕಾಯುವುದಕ್ಕೆ ನಮಗೆ ಒಬ್ಬ ದೊಡ್ಡ ಸೇನೆ ಇದೆ. ನಮ್ಮ ದೇವರು ಅದರ ಅಧಿಪತಿಯಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿರಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆಂದು. ಅಷ್ಟು ಮಾತ್ರವಲ್ಲದೆ ಇಬ್ರಿಯ ಪತ್ರಿಕೆಯಲ್ಲಿ ದೇವರು ನಮಗೆ ದೇವದೂತರುಗಳನ್ನ ಕಳಿಸ್ತಾರಂತೆ. ಅವರು ಉಳಿಗದ ಆತ್ಮಗಳಾಗಿ ನಮಗೆ ಸೇವೆ ಮಾಡ್ತಾರಂತೆ. ಈ ರಾತ್ರಿ ವೇಳೆಯಲ್ಲಿ ಪ್ರಿಯರಾದಂತವರೇ, ನಮಗೆ ಒಂದು ದೊಡ್ಡ ಪ್ರೋತ್ಸಾಹಕರವಾದಂತ ಕಾರ್ಯ ಏನಂದ್ರೆ, ನಾವು ಆರಾಧಿಸುವಂತ ದೇವರು ಪರಿಶುದ್ಧನು. ಆತ ನಮ್ಮಿಂದ ಎದುರು ನೋಡುವಂತ ಕಾರ್ಯ ನಾವು ಸಹ ಆತನಿಗೆ ಪರಿಶುದ್ಧವಾಗಿ ಜೀವಿಸಬೇಕೆಂಬುದಾಗಿ. ಅಷ್ಟು ಮಾತ್ರವಲ್ಲದೆ ನಾವು ಆರಾಧಿಸುವಂತ ದೇವರು ಆತನ ಸೇನಾಧೀಶ್ವರನಾದ ಯೆಹೋವನು. ಆತನಿಗೆ ದೊಡ್ಡ ಸೇನೆ ಇದೆ. ಈ ಲೋಕದಲ್ಲಿ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಯಾವ ಸರ್ಕಾರಕ್ಕೂ ಇಲ್ಲ ಯಾವ ಜನರಿಗೂ ನಾವು ಭಯಪಡಬೇಕಾಗಿಲ್ಲ. ಇಲ್ಲ ಯಾವ ವ್ಯಾಧಿಗೂ ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಏಕೆಂದ್ರೆ ಈ ಕರ್ತನು ನಮ್ಮ ಸಂಗಡ ಇದ್ದಾನೆ. ಅದನ್ನ ನಾವು ಕೀರ್ತನೆಯಲ್ಲಿ ನೋಡ್ತೇವೆ. ಕೀರ್ತನೆ 46ರಲ್ಲಿ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆಂದು. ಈ ರಾತ್ರಿ ವೇಳೆಯಲ್ಲಿ ನಾವು ಇಂಥ ದೊಡ್ಡ ದೇವರು ಹೊಂದಿರಲಾಗಿ, ಇಂಥ ಮಹಾದೇವರು ನಮ್ಮ ದೇವರಾಗಿರಲಾಗಿ ನಾವು ಆತನನ್ನೇ ಹಿಡಿದುಕೊಳ್ಳೋಣ. ನಾವು ಆತನಿಗೆ ಇನ್ನೂ ಹೆಚ್ಚು ಸಮೀಪವಾಗಿ ಜೀವಿಸೋಣ. ದೇವರು ತಾನೇ ಈ ಮಾತುಗಳನ್ನ ಆಶೀರ್ವದಿಸಲಿ.